Good morning, students. Welcome back. Myself, Nuresha. Today we are going to discuss the challenges of entrepreneur, needs of entrepreneur, and characteristics of entrepreneurship. First, we'll see what are the challenges faced by an entrepreneur. The first is cash flow management. Every entrepreneur faces the problem of cash flow, that is inflow of cash, and that is sources of funds and application of funds, sources of cash and application of funds. ನೀವು ಹೇಳ್ಬೋದಂದರೆ ಕ್ಯಾಶ್ ಎಲ್ಲಿಂದ ಬರುತ್ತೆ, ಎಲ್ಲ ಅದನ್ನು ಯೂಸ್ ಮಾಡಬೇಕು. ಇದನ್ನು ಆಂಟ್ರಪ್ರೆನ್ಯೂರ್ಗೆ ಒಂದು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ತುಂಬ ಕ್ಯಾಶ್ ತೊಗೊಂಡ್ರೂ ಕಷ್ಟ, ತುಂಬ ಕ್ಯಾಶ್ ಇಲ್ಲ ಅಂದ್ರೂ ಶಾರ್ಟೇಜಸ್ ಆಫ್ ಕ್ಯಾಪಿಟಲ್, ವರ್ಕಿಂಗ್ ಕ್ಯಾಪಿಟಲ್ ಈಸ್ ಆಲ್ಸೋ ಡಿಫಿಕಲ್ಟ್, ಸರ್ಪ್ಲಸ್ ಈಸ್ ಆಲ್ಸೋ ಡಿಫಿಕಲ್ಟ್. ಸೊ ಅದನ್ನು ಅವನು ಕ್ಯಾಶ್ ಮ್ಯಾನೇಜ್ಮೆಂಟ್ನ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್. ಎವ್ರಿ ಆಂಟರ್ಪ್ರೆನ್ಯೂರ್ ಶುಡ್ ಹ್ಯಾವ್ ಎ ಕ್ವಾಲಿಟಿ ಆಫ್ ಮ್ಯಾನೇಜ್ಮೆಂಟ್ ಆಫ್ ದ ಟೈಮ್. ಅಂದರೆ ಅವ್ನು ಟೈಮ್ ಮ್ಯಾನೇಜ್ಮೆಂಟ್ನ ಹೆಂಗೆ ಮಾಡಬೇಕು ಅಂದರೆ ಅವ್ನು ಇರೋ ಟೈಮ್ನಲ್ಲೇ ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕು. ಅಂದರೆ ಅವ್ನು ಪ್ಲ್ಯಾನಿಂಗು ಮಾಡಬೇಕು, ಎಂಪ್ಲಾಯೀಸ್ನ ಮೋಟಿವೇಟು ಮಾಡಬೇಕು, ಅವ್ನು ಕ್ವಾಲಿಟಿ ಆಫ್ ಪ್ರಾಡಕ್ಟು ಮಾಡಬೇಕು, ಕಸ್ಟಮರ್ ಕಂಪ್ಲೇಂಟ್ಸ್ನ ಅಟೆಂಡ್ ಮಾಡಬೇಕು. ಸೊ ದಟ್ ಈಸ್ ಅನದರ್ ಬಿಗ್ ಚಾಲೆಂಜ್ ವಾಟ್ ಈಸ್ ಫೇಸಿಂಗ್. ಎಲ್ಲದನ್ನು ಅವನು ಫೋಕಸ್ ಮಾಡೋಕ್ಕೆ ಅವನಿಗೆ ಟೈಮ್ ಸಾಕಾಗಲ್ಲ. ದಟ್ ಈಸ್ ಅನದರ್ ಚಾಲೆಂಜ್. Hiring of a employee, selecting a right person for the right job is a very big challenge for every entrepreneur. ಅಂದರೆ ಯಾರಿಗೆ ಅಪಾಯಿಂಟ್ ಮಾಡೋದು, ಯಾವ ಬೇಸಿಸ್ ಮೇಲೆ ಅಪಾಯಿಂಟ್ ಮಾಡೋದು. ಈಗ ಸಪೋಸ್ ರಿಟರ್ನ್ ಟೆಸ್ಟ್ ಮೇಲೆ ಅಪಾಯಿಂಟ್ ಮಾಡಿದ್ರೆ ಕೆಲವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಇರಲ್ಲ, ಬರೀ ಇಂಟರ್ವ್ಯೂ ಬೇಸ್ ಮಾಡಿದರೆ ಕೆಲವ್ರಿಗೆ ರೈಟಿಂಗ್ ಸ್ಕಿಲ್ಸ್ ಇರಲ್ಲ. ಸೊ ಎರಡೂ ತೊಗೊಂಡು ಮಾಡಿದರೆ ಇಟ್ಸ್ ಬೆಟರ್. ಅವಾಗ ಅವ್ನು ಹೈರಿಂಗ್ ಆಪ್ಷನ್ಸ್ ಮಾಡುವಾಗ ರೈಟ್ ಪರ್ಸನ್ನ ರೈಟ್ ಜಾಬ್ಗೆ ಸೆಲೆಕ್ಟ್ ಮಾಡೋದು ಇಟ್ಸ್ ಎ ಬಿಗ್ ಚಾಲೆಂಜ್. ಚೂಸಿಂಗ್ ದ ಪ್ರಾಡಕ್ಟ್, ಅಂದರೆ ಅವನು ಯಾವ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಯಾವ ಪ್ರಾಡಕ್ಟ್ ಅವನು ಮಾರ್ಕೆಟ್ಗೆ ಲಾಂಚ್ ಮಾಡಬೇಕು, ಯಾವ ಪ್ರಾಡಕ್ಟ್ ಅವನು ಬಿಸ್ನೆಸ್ ಮಾಡಬೇಕು ಅನ್ನೋದು. ಬಿಕಾಸ್ ನಾವು ವಿ ಕ್ಯಾನ್ ಸಿ ಮಾರ್ಕೆಟ್ ಈಸ್ ಫುಲ್ ಆಫ್ ಪ್ರಾಡಕ್ಟ್ಸ್. ಯಾವುದು ತಗೊಳ್ಳೋದು ಪ್ರಾಡಕ್ಟ್ ಅನ್ನೋದು ಬಿಗ್ ಚಾಲೆಂಜ್ ಆಗಿರುತ್ತೆ. ಡೆಲಿಗೇಷನ್ ಆಫ್ ದ ಟಾಸ್ಕ್, ಡೆಲಿಗೇಷನ್ ಆಫ್ ದ ಅಥಾರಿಟಿ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಕೆಲಸನ ಆಂಟ್ರಪ್ರೆನ್ಯೂರೇ ಮಾಡೋಕ್ಕಾಗಲ್ಲ. ಅವಾಗ ಅವ್ರು ಏನು ಮಾಡ್ತಾನೆ, ಬೇರೆಯವ್ರನ್ನ ಆ ಕೆಲಸನ ಒಪ್ಪಿಸ್ತಾನೆ. ಸೊ ಯಾರಿಗೆ ಯಾವ ಟಾಸ್ಕ್ ಕೊಡೋದು, ದಟ್ ಈಸ್ ಎ ಬಿಗ್ ಚಾಲೆಂಜ್ ವಾಟ್ ಅನ್ ಆಂಟ್ರಪ್ರೆನ್ಯೂರ್ ಈಸ್ ಫೇಸಿಂಗ್. ಮ್ಯಾನೇಜರ್ಗೆ ಏನು ಕೊಡಬೇಕು, ಸೂಪರ್ವೈಸರ್ಗೆ ಏನು ಕೊಡಬೇಕು, ಬೇರೆಯವ್ರಿಗೆ ಏನು ಕೊಡಬೇಕು, ದಟ್ ಈಸ್ ಎ ಡೆಲಿಗೇಷನ್ ಆಫ್ ಟಾಸ್ಕ್. The another is marketing strategies. What type of marketing strategies an entrepreneur is going to face, that is another challenge. And ಯಾವ ಸ್ಟ್ರಾಟಜೀಸ್ ಯೂಸ್ ಮಾಡಿದರೆ ಅವನು ಅಡ್ವರ್ಟೈಸ್ಮೆಂಟ್ ಯೂಸ್ ಮಾಡಬೇಕಾ, ಪ್ರಮೋಷನ್ ಯೂಸ್ ಮಾಡಬೇಕಾ, ಬೈ ಒನ್ ಗೆಟ್ ಒನ್ ಫ್ರೀ ಯೂಸ್ ಮಾಡಬೇಕಾ. ಸೊ ಯಾವ್ದು ಯೂಸ್ ಮಾಡಿದರೆ ಅವನಿಗೆ ಸರಿ ಹೋಗುತ್ತೆ ಅದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್, ಸೊ ಕ್ಯಾಪಿಟಲ್ನ ಹೇಗೆ ತೊಗೋಬೇಕು, ಅವನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಇದ್ದರೆ ಎಲ್ಲಿಂದ ತರಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಇದ್ದರೆ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಬೇಕಾ, ಪ್ರಿಫರೆನ್ಷಿಯಲ್ಸ್ ಇಶ್ಯೂ ಮಾಡಬೇಕಾ, ಡಿವೆಂಚರ್ಸ್ ಇಶ್ಯೂ ಮಾಡಬೇಕಾ, ದಟ್ ಈಸ್ ಅನದರ್ ಚಾಲೆಂಜ್. ಸ್ಟ್ರಾಪ್ಡ್ ಬಜೆಟ್. ಸೊ ಬಜೆಟ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ನನ್ನ ಹತ್ರ ಎಷ್ಟು ಫಂಡ್ಸ್ ಇದೆ, ಅವ್ರು ಎಲ್ಲಿ ಯೂಸ್ ಆಗ್ತಾ ಇದೆ, ಅದನ್ನು ನೆಕ್ಸ್ಟ್ ಏನು ಬೇಕು, ಎಷ್ಟು ಪ್ರಾಡಕ್ಷನ್ ಬೇಕು, ಎಷ್ಟು ಫಿನಾನ್ಸ್ ಬೇಕು, ಎಷ್ಟು ಫಂಡ್ಸ್ ಬೇಕಾಗುತ್ತೆ, ಅದನ್ನು ಮಾಡಬೇಕು. ನೆಕ್ಸ್ಟ್ ಈಸ್ ಬಿಸ್ನೆಸ್ ಗ್ರೋತ್. ಸೊ ಮೆಜರಿಂಗ್ ಎ ಬಿಸ್ನೆಸ್ ಗ್ರೋತ್ ಈಸ್ ಅನದರ್ ಚಾಲೆಂಜ್. ಅಂದರೆ ನಾನು ಎಲ್ಲಿದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ, 10 ವರ್ಷ ಆದಮೇಲೆ ನಾನು ಎಲ್ಲಿ ಹೋಗ್ತೀನಿ ಅನ್ನೋದು ಅವನಿಗೆ ಒಂದು ಚಾಲೆಂಜ್ ಆಗಿರುತ್ತೆ. ಸೆಲ್ಫ್ ಡೌಟ್, ಸಮ್ಟೈಮ್ಸ್ ಅವ್ನಿಗೆ ಅವನ ಮೇಲೆ ನಂಬಿಕೆ ಇರಲ್ಲ, ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು, ಆರ್ ಇಟ್ ಈಸ್ ಇನ್ ಚಾಲೆಂಜ್ ಅಂತ ಹೇಳ್ಬೋದು. ಸೆಲ್ಫ್ ಡೌಟ್, ಅವನಿಗೆ ಅವನ ಬಗ್ಗೆ ಸ್ವಲ್ಪ ಡೌಟ್ ಇರುತ್ತೆ, ದಟ್ ಈಸ್ ಆಲ್ಸೋ ಅನದರ್ ಚಾಲೆಂಜ್. ದ ನೆಕ್ಸ್ಟ್ ಈಸ್ ನೀಡ್ ಆಫ್ ದ ಆಂಟ್ರಪ್ರೆನ್ಯೂರ್ಸ್. ಅಂದರೆ ವೈ ವಿ ನೀಡ್ ಆಂಟ್ರಪ್ರೆನ್ಯೂರ್ಶಿಪ್, ಯಾಕೆ ಬೇಕು ನಮಗೆ ಆಂಟ್ರಪ್ರೆನ್ಯೂರ್ಶಿಪ್. ದ ಫಸ್ಟ್ ಈಸ್ ಪ್ರಮೋಟ್ ಕ್ಯಾಪಿಟಲ್ ಫಾರ್ಮೇಷನ್. ನಾವು ಆಂಟ್ರಪ್ರೆನ್ಯೂರ್ಶಿಪ್ ಇಲ್ಲ ಅಂದರೆ ಕ್ಯಾಪಿಟಲ್ ಫಾರ್ಮೇಷನ್ ಆಗಲ್ಲ. ಆ್ಯಸ್ ವಿ ಆಲ್ ನೋ, ಕ್ಯಾಪಿಟಲ್ ಫಾರ್ಮೇಷನ್ ಈಸ್ ಎ ಕೀ ಪಾಯಿಂಟ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಕ್ಯಾಪಿಟಲ್ ಫಾರ್ಮೇಷನ್ ಆಗಲೇಬೇಕು. ಕ್ಯಾಪಿಟಲ್ ಫಾರ್ಮೇಷನ್ ಆಗಬೇಕು ಅಂದರೆ ಒನ್ ಆಫ್ ದ ವೇ ಈಸ್ ಪ್ರಮೋಟಿಂಗ್ ಆರ್ ಮೋಟಿವೇಟಿಂಗ್ ಆಂಟ್ರಪ್ರೆನ್ಯೂರ್ಶಿಪ್. ನೆಕ್ಸ್ಟ್ ಈಸ್ ಕ್ರಿಯೇಟ್ ಇಮಿಡಿಯೇಟ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಆಫ್ ಎಂಪ್ಲಾಯ್ಮೆಂಟ್. ಜಾಬ್ ಆಪರ್ಚುನಿಟೀಸ್, ಆ್ಯಸ್ ವಿ ಆಲ್ ನೋ ಇಂಡಿಯಾ ಈಸ್ ಫೇಸಿಂಗ್ ಎ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಸೊ ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ಯಾವ ಥರ ಜಾಬ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಆಂಟ್ರಪ್ರೆನ್ಯೂರ್ಶಿಪ್ನ ಮೋಟಿವೇಟ್ ಮಾಡಿ. ಓಕೆ, ಸೊ ನಾವು ಯು ಕ್ಯಾನ್ ಸಿ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ Modi ji has launched so many schemes. Okay, Skill India ಆಗ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಆಪರ್ಚುನಿಟೀಸ್ ಆಗ್ಬೋದು, ಓಕೆ ವೆಂಚರ್ ಕ್ಯಾಪಿಟಲ್ಸ್ ಆಗ್ಬೋದು. ಓಕೆ, ದೇ ಆಲ್ ವಾಂಟ್ ಟು ಸಿ ದ್ಯಾಟ್ ದೇ ಗೋಯಿಂಗ್ ಟು ಹ್ಯಾವ್ ಎ ದಟ್ ಈಸ್ ಮೇಕ್ ಇನ್ ಇಂಡಿಯಾ ಆಗ್ಬೋದು, ಮೇಡ್ ಇನ್ ಇಂಡಿಯಾ ಆಗ್ಬೋದು. ದಿಸ್ ಆಲ್ ಈಸ್ ಮೇನ್ ವಿತ್ ದ ಇಂಟೆನ್ಷನ್ ಆಫ್ ಪ್ರಮೋಟಿಂಗ್ ಆ್ಯಂಡ್ ಆಂಟ್ರಪ್ರೆನ್ಯೂರ್ಶಿಪ್ ಜಾಬ್ ಆಪರ್ಚುನಿಟೀಸ್. ಪ್ರಮೋಟ್ ಬ್ಯಾಲೆನ್ಸ್ ರೀಜನಲ್ ಡೆವಲಪ್ಮೆಂಟ್. ಆಂಟ್ರಪ್ರೆನ್ಯೂರ್ಶಿಪ್ ಇದ್ದರೆ ಎಲ್ಲ ರೀಜನ್ಸ್ ಈಕ್ವಲ್ ಆಗಿ ಡೆವಲಪ್ ಆಗುತ್ತೆ. ನಾರ್ತ್ ರೀಜನ್, ಸೌತ್ ರೀಜನ್, ಈಸ್ಟ್ ರೀಜನ್, ವೆಸ್ಟ್ ರೀಜನ್, ಎಲ್ಲ ರೀಜನ್ನ ಈಕ್ವಲ್ ಆಗಿ ಆಗುತ್ತೆ. ದಟ್ ಈಸ್ ಪ್ರಮೋಟ್ ದ ಬ್ಯಾಲೆನ್ಸ್ ರೀಜನಲ್ ಡೆವಲಪ್ಮೆಂಟ್. ರೆಡ್ಯೂಸ್ ದ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್. ಓಕೆ, ರಿಚರ್ ಬಿಕಮ್ ರಿಚರ್ ಆ್ಯಂಡ್ ಪೂರರ್ ಬಿಕಮ್ ಪೂರರ್ ಅಂತ ನಮಗೆಲ್ಲ ಗೊತ್ತಿರುತ್ತೆ. ಸೊ ಅದು ಆಗಬಾರ್ದು ಅಂದರೆ ಆಂಟ್ರಪ್ರೆನ್ಯೂರ್ಶಿಪ್ ಆದರೆ ಈವನ್ ಪೂರ್ ಪರ್ಸನ್ ಕ್ಯಾನ್ ಸ್ಟಾರ್ಟ್ ಇಸ್ ಓನ್ ಆಂಟ್ರಪ್ರೆನ್ಯೂರ್ ಆ್ಯಂಡ್ ಕ್ಯಾನ್ ಬಿಕಮ್ ಎ ರಿಚ್. ಸೊ ದಟ್ ರೆಡ್ಯೂಸ್ ದ ಕಾನ್ಸಂಟ್ರೇಷನ್ ಆಫ್ ಎಕನಾಮಿಕ್ ಪವರ್.
ನೆಕ್ಸ್ಟ್ ಈಸ್ ಪ್ರಮೋಟ್ ದ ಇಕ್ವಿಟಬಲ್ ರೀಡಿಸ್ಟ್ರಿಬ್ಯೂಷನ್ ಆಫ್ ದ ವೆಲ್ತ್. ಅಂದರೆ ಇಲ್ಲಿ ಏನಿದೆ, ಕೆಲವರು ಕೈ ಮೇಲೆ ಮೋಸ್ಟ್ ಆಫ್ ದ ವೆಲ್ತ್ ಅಕ್ಯುಮುಲೇಟ್ ಆಗ್ತಾ ಇದೆ. ದ ರೀಸನ್ ಈಸ್, ಆಸ್ ವಿ ನೋ, ಸಮ್ ಆಫ್ ದ ರಿಚ್ ಬಿಸ್ನೆಸ್ ಪರ್ಸನ್ಸ್ ಏನಾಗಿರುತ್ತೆ, ಒಂದು 10 ಜನ ಫುಲ್ ಒಂದು ಜಾಸ್ತಿ ಜನ ಅದು ಒಂದು ವೆಲ್ತ್ ಹೋಲ್ಡ್ ಮಾಡಿರ್ತಾರೆ. ಅದನ್ನು ಹೇಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಅವ್ರ ಹತ್ರ ತಗೊಳಕ್ಕಾಗಲ್ಲ. ಅದನ್ನ ಏನು ಮಾಡ್ಬೋದು, ಆಂಟ್ರಪ್ರಿನರ್ಶಿಪ್ ಡೆವಲಪ್ ಮಾಡಿ, ಬಿಸ್ನೆಸ್ ಮಾಡಿ, ಅವ್ರು ಏನು ಮಾಡ್ಬೋದು, ಅವರು ಆ ವೆಲ್ತ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದು. ಅಂಡ್ ದೇ ಕ್ಯಾನ್ ಗೆಟ್ ಎ ಮೋರ್ ಪ್ರಾಫಿಟ್. ಎನ್ಕರೇಜ್ ಎಫೆಕ್ಟಿವ್ ರಿಸೋರ್ಸಸ್ ಮೊಬಲೈಸೇಷನ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಸ್ಕಿಲ್ಸ್. ಸೊ ಆಂಟ್ರಪ್ರಿನರ್ಶಿಪ್ಪಿಂದ ಏನಾಗುತ್ತೆ, ರಿಸೋರ್ಸಸ್ ಮೊಬಲೈಸ್ ಮಾಡ್ಬೋದು, ಕ್ಯಾಪಿಟಲ್ ಮೊಬಲೈಸ್ ಮಾಡ್ಬೋದು, ಆಮೇಲೆ ಸ್ಕಿಲ್ಸ್ನ ಎಲ್ಲ ಕಡೆ ಗ್ಯಾದರ್ ಮಾಡ್ಬೋದು. ಪ್ರಮೋಟ್ ಕಂಟ್ರೀಸ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಅಫ್ಕೋರ್ಸ್ ಆಂಟ್ರಪ್ರಿನರ್ಶಿಪ್ ಇರೋದ್ರಿಂದ ನಾವೇನು ಮಾಡ್ಬೋದು, ಮೋರ್ ಆ್ಯಂಡ್ ಮೋರ್ ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಇಸ್ ಓಪನ್. ಓಕೆ, ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ಗೆ ಜಾಸ್ತಿ ಅವಕಾಶ ಇದೆ. ಅದು ನಿಮಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು, ಗಾರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು, ಇಟ್ ಮೇ ಬಿ ಯುವರ್ FMCG ಪ್ರಾಡಕ್ಟ್ಸ್ ಇರ್ಬೋದು, ಆರ್ ಇಟ್ ಮೇ ಬಿ ಯುವರ್ ಹೌಸ್ ಮೇಡ್ ಐಟಮ್ಸ್ ಇರ್ಬೋದು, ಕ್ರಾಫ್ಟ್ ಇರ್ಬೋದು, ಖಾದಿ ಐಟಮ್ ಇರ್ಬೋದು. ಸೊ ಇಟ್ ವಿಲ್ ಪ್ರಮೋಟ್ ದ ಕಂಟ್ರೀಸ್ ಎಕ್ಸ್ಪೋರ್ಟ್ ಬಿಸ್ನೆಸ್. Now let's have a look on what are the characteristics of entrepreneurship. ಸೊ ಆಂಟ್ರಪ್ರಿನರ್ಶಿಪ್ನಲ್ಲಿ ಏನೇನೋ ಫೀಚರ್ಸ್ ನೋಡ್ಬೋದು, ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ನೋಡ್ಬೋದು ಅಂತ ನೋಡೋಣ. ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಂಟ್ರಪ್ರಿನರ್ಶಿಪ್ ಈಸ್ ಎ ಪ್ರೋಸೆಸ್. ಇಟ್ ಈಸ್ ಎನ್ ಆ್ಯಕ್ಟಿವಿಟಿ. ಪ್ರೋಸೆಸ್ ಅಂದರೆ ಏನು, ಸ್ಟೆಪ್ ಬೈ ಸ್ಟೆಪ್ ಡೂಯಿಂಗ್ ಆಫ್ ಸಮ್ ಆ್ಯಕ್ಟಿವಿಟೀಸ್ ಇಸ್ ಕಾಲ್ ಇಟ್ ಆಸ್ ಎ ಪ್ರೋಸೆಸ್. ಸೊ ಆಂಟ್ರಪ್ರಿನರ್ಶಿಪ್ ಏನಾಗಿರುತ್ತೆ, ಒಂದು ಪ್ರೋಸೆಸ್ ಆಗಿರುತ್ತೆ. ಅಂದರೆ ನಾವು ಆಂಟ್ರಪ್ರಿನರ್ಶಿಪ್ನ ಒಂದೇ ಸತಿ ಮಾಡೋಕ್ಕಾಗಲ್ಲ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದರೆ ಮಾತ್ರ ನಾವು ಆಂಟ್ರಪ್ರಿನರ್ಶಿಪ್ ಮಾಡ್ಬೋದು. ದಟ್ ಈಸ್ ಎ ಪ್ರೋಸೆಸ್. ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಈಸ್ ಇನೋವೇಷನ್. ಅಂದರೆ ನಾನು ಇರೋದನ್ನು ಮಾಡ್ತೀನಿ, ಅದೇ ಇರಲಿ ಅಂದರೆ ದಟ್ ಈಸ್ ನಾಟ್ ಆಂಟ್ರಪ್ರಿನರ್ಶಿಪ್. ಆಂಟ್ರಪ್ರಿನರ್ಶಿಪ್ ವಿ ಥಿಂಕ್ ನ್ಯೂ ಆ್ಯಂಡ್ ಕ್ರಿಯೇಟಿವ್ ಐಡಿಯಾಸ್. ನಿಮ್ಮ ಹತ್ರ ಇನ್ನೋವೇಷನ್ಸ್ ಬರಬೇಕು, ನ್ಯೂ ಐಡಿಯಾಸ್ ಬರಬೇಕು, ನ್ಯೂ ಥಾಟ್ಸ್ ಬರಬೇಕು. ಆ ಥಾಟ್ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ಪ್ರಾಡಕ್ಟ್. ದಟ್ ಈಸ್ ಇನೋವೇಷನ್. ಡೆವಲಪ್ಮೆಂಟ್ ಆಫ್ ದ ನೆಟ್ವರ್ಕ್ ಇನ್ ದ ಸೆನ್ಸ್ ನೀವು ಹೋಲ್ಸೇಲರ್ಸ್, ರಿಟೇಲರ್ಸ್, ಕನ್ಸ್ಯೂಮರ್ಸ್, ಫಸ್ಟ್ ಸ್ಟೇಜ್ ಚಾನಲ್, 2 ಸ್ಟೇಜ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ನ ಡಿವೈಡ್ ಮಾಡಬೇಕು ಆಂಟ್ರಪ್ರಿನರ್ಶಿಪ್ನಲ್ಲಿ. ಅವಾಗೇನಾಗುತ್ತೆ, ಆಂಟ್ರಪ್ರಿನರ್ಗೂ ಜಾಬ್ ಸಿಗುತ್ತೆ, ಮಿಡಲ್ ಮ್ಯಾನ್ಗೂ ಜಾಬ್ ಸಿಗುತ್ತೆ, ಟ್ರೇಡರ್ಸ್ಗೂ ಜಾಬ್ ಸಿಗುತ್ತೆ. ಓಕೆ, ಡಿಫ್ರೆಂಟ್ ಸ್ಟೇಜ್ನಲ್ಲಿ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಪ್ರಾಫಿಟ್ ಪೊಟೆನ್ಷಿಯಲ್ಸ್. ಪ್ರಾಫಿಟ್ ಪೊಟೆನ್ಷಿಯಲ್ಸ್ ಮೀನ್ ಎ ಆಂಟ್ರಪ್ರಿನರ್ ವಿಲ್ ಅರ್ನ್ ಮೋರ್ ಆ್ಯಂಡ್ ಮೋರ್ ಪ್ರಾಫಿಟ್. ಸೊ ಆಂಟ್ರಪ್ರಿನರ್ಶಿಪ್ ಮಾಡೋದ್ರಿಂದ ಜಾಸ್ತಿ ಪ್ರಾಫಿಟ್ ಅರ್ನ್ ಮಾಡ್ಬೋದು. ಜಾಸ್ತಿ ಪ್ರಾಫಿಟ್ ಅರ್ನ್ ಮಾಡಿರೋದ್ರಿಂದ ಆಂಟ್ರಪ್ರಿನರ್ಶಿಪ್ ಇನ್ನೂ ಚೆನ್ನಾಗಾಗುತ್ತೆ, ಎಕನಾಮಿಕ್ ಗ್ರೋತ್ ಆಗುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಫೋರ್ಕಾಸ್ಟಿಂಗ್ ಆಫ್ ಮಾರ್ಕೆಟ್ ಟ್ರೆಂಡ್ಸ್ ಆ್ಯಂಡ್ ಫ್ಯೂಚರ್ ಪಾಸಿಬಿಲಿಟೀಸ್. ಫೋರ್ಕಾಸ್ಟಿಂಗ್ ಅಂದರೆ ಎಸ್ಟಿಮೇಷನ್. ಓಕೆ, ಆಂಟ್ರಪ್ರಿನರ್ಶಿಪ್ನಲ್ಲಿ ನಾವು ಮಾರ್ಕೆಟ್ ಹೇಗೆ ನಡೀತಾ ಇದೆ, ಯಾವ ಥರ ಟ್ರೆಂಡ್ಸ್ ಇದೆ, ಯಾವ ಥರ ಮಾರ್ಕೆಟ್ನಲ್ಲಿ ಜಾಸ್ತಿ ನಾವು ಪ್ರಾಡಕ್ಟ್ಸ್ನ, ಯಾವ ಪ್ರಾಡಕ್ಟ್ಸ್ ಜಾಸ್ತಿ ನಡೀತಾ ಇದೆ, ಕಸ್ಟಮರ್ಸ್ ಯಾವುದು ಲೈಕ್ ಮಾಡ್ತಾ ಇದ್ದಾರೆ, ಫ್ಯೂಚರ್ ಪಾಸಿಬಿಲಿಟೀಸ್ ಏನು, ಅದನ್ನು ಏನು ಮಾಡ್ಬೋದು, ಯು ಕ್ಯಾನ್ ಜಸ್ಟ್ ಗೋಯಿಂಗ್ ಟು ಎಸ್ಟಿಮೇಟ್ ಆರ್ ಯು ಗೋಯಿಂಗ್ ಟು ಫೋರ್ಕಾಸ್ಟ್. ಓಕೆ, ಈಗ ಕಾರ್ ಇಂಡಸ್ಟ್ರೀಸಲ್ಲಿ ಜಾಸ್ತಿ ಆಗ್ತಾ ಇದೆ. ಓಕೆ, ಮೋರ್ ಆ್ಯಂಡ್ ಮೋರ್ ಪೀಪಲ್ ಆರ್ ಬೈಯಿಂಗ್ ಎ ಕಾರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ಆರ್ ಬೈಯಿಂಗ್ 2 ವೀಲರ್ಸ್. ಸೊ ಮಾರ್ಕೆಟ್ ಫ್ಯೂಚರ್ ಪಾಸಿಬಿಲಿಟೀಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಆಂಟ್ರಪ್ರಿನರ್ಶಿಪ್ ಇಟ್ ಸೆಲ್ಫ್ ಇಸ್ ವಿ ಕ್ಯಾನ್ ಸೇ ಇಟ್ ಈಸ್ ಎನ್ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಆಫ್ ಅನ್ ಆಂಟ್ರಪ್ರಿನರ್. ಸೊ ರಿಸ್ಕ್ ಇದ್ರೇ ಆಂಟ್ರಪ್ರಿನರ್ಶಿಪ್. ನೀವು ರಿಸ್ಕ್ ಇಲ್ಲದೆ ನಾನು ಮಾಡ್ತೀನಿ ಅಂದರೆ ದಟ್ ಈಸ್ ನಾಟ್ ಎನ್ ಆಂಟ್ರಪ್ರಿನರ್ಶಿಪ್. ರಿಸ್ಕ್ ಇದ್ದೇ ಇರುತ್ತೆ, ಎಲ್ಲಿ ಪ್ರಾಫಿಟ್ ಇದೆ ಅಲ್ಲಿ ರಿಸ್ಕು ಇರುತ್ತೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಈಸ್ ಸೋಷಲ್ ಅಡ್ವಾಂಟೇಜ್. ಸೊ ಈ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಏನು ಫಾರ್ಮ್ ಆಗುತ್ತೆ ಅದರಿಂದ ಏನಾಗುತ್ತೆ, ಸೋಷಲ್ ಅಡ್ವಾಂಟೇಜ್ ಆಗುತ್ತೆ ಆಂಟ್ರಪ್ರಿನರ್ಶಿಪ್ಪಿಂದ. ಫಾರ್ ಎಕ್ಸಾಂಪಲ್, ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ, ಪಾವರ್ಟಿ ಕಡಿಮೆ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ. ದೆನ್ ಮೋರ್ ಆ್ಯಂಡ್ ಮೋರ್ ಚಾಯ್ಸ್ ಆಫ್ ಪ್ರಾಡಕ್ಟ್ಸ್ ಇಸ್ ಅವೈಲಬಲ್ ಟು ದ ಕಸ್ಟಮರ್ಸ್ and more and more that is corporate responsibility, what we call it as CSR, corporate social responsibility will do by the entrepreneurs. Entrepreneurs ಏನು ಮಾಡ್ತಾರೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಆಂಟ್ರಪ್ರಿನರ್ಶಿಪ್ಪಿಂದ ಬರೀ ಅವ್ನು ಫುಲ್ ಅವ್ನಿಗೆ ನೋಡ್ಕೊಳ್ಳಲ್ಲ, ಅವ್ನು ಸೊಸೈಟಿಗೋಸ್ಕರನೂ ಏನು ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ Infosys is donating so many computers to the schools. Okay, like that many organizations, scholarship, Jindal scholarship anta ide. So that all we can say social advantages. These are some of the references. Decent Vesai 2009, The Dynamic of Entrepreneur Development and Management, Planning for the Future Sustainable Growth, Himalaya Publishing House. In Sharma Sudhir, Singraj Sandeep, Entrepreneurship Development, Wisdom Publication. Thank you one and all.